ಎಲ್ರಿಗೂ ಶುಭೋದಯ. ಟೈಮ್ ಇವಾಗ 6:41 ಆಗಿದೆ ನೋಡಿ. ನನ್ನ ಮಗಳು ಏನು ಮಾಡ್ತಾವಳೆ ಅಂತ ತೋರಿಸ್ತಾ ಇದ್ದೀನಿ. 6 ಗಂಟೆಗೆ ಎದ್ದು ರೆಡಿಯಾಗಿ ಕುತ್ಕೊಂಬಿಟ್ಟಿರ್ತಾಳೆ ಓದ್ಕೊಳ್ಳೋಕ್ಕೆ ಅಂತ. ಮಲ್ಕೋ ಅಂತಂದರೂ ಮಲಗಲ್ಲ. ಪಾಪ ಇನ್ನೂ ನಿದ್ದೆಗಣ್ಣು, ಆದರೂ ಓದ್ಕೊಂತಾವಳೆ. ನಾನು ಬೆಳಗ್ಗೆ ಪಾರಿಜಾತ ಹೂದು ಹಾರ ಮಾಡ್ತಾಯಿದ್ದೀನಿ. ದೇವ್ರಿಗೆ ತುಂಬ ಶ್ರೇಷ್ಠ ಅಂತೆ ಇದು. ಹಂಗಾಗಿ ಏರಿಸ್ಬಿಟ್ಟು ಹಾಕೋಣ ಅಂತ ಏರಿಸ್ತಾ ಇದ್ದೀನಿ. ತುಂಬ ಸೂಕ್ಷ್ಮ ಹೂವು ಮಾತ್ರ, ಮುಟ್ಟಿದ್ರೇ ಅದ್ರ ಪೆಟಲ್ಸ್ ಎಲ್ಲ ಮುರ್ಕೊಳ್ತಾ ಇರುತ್ತೆ. ಹೂವು ಏರಿಸಿದ್ದಾಯಿತು. ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ತಿಂಡಿ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಮತ್ತು ಬೇಳೆ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟಿದ್ದಾಯಿತು. ಮತ್ತು ಇವಾಗ ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ, ಬೇಳೆ ಮತ್ತು ತರಕಾರಿ ಹಾಕಿದ್ದೀನಿ ಬೇಯೋಕ್ಕೆ. ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಬೇಕು. ಅಕ್ಕಿ ಇರಬಾರ್ದು, ಅನ್ನ ಸ್ವಲ್ಪ ಮೆತ್ತಗಿದ್ರೇ ಚೆಂದ ಬಿಸಿಬೇಳೆಭಾತಿಗೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಮತ್ತು ಒಂದು ಚಿಕ್ಕ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ನಾನಿವಾಗ. ಅದಕ್ಕೆ ಏನೇನು ಬೇಕು ಅಂತ ನೋಡಿ. ಅದಕ್ಕೆ ಒಂದು 10 ಗೋಡಂಬಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಈರುಳ್ಳಿ, ಒಂದೇ ಒಂದು ಟೊಮೊಟೊ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ನಾನಿಲ್ಲಿ ಹುಣಸೆಹಣ್ಣು ಹಾಕ್ತಾಯಿಲ್ಲ. ಎಲ್ಲರೂ ಬಿಸಿಬೇಳೆಭಾತ್ಗೆ ಆಲ್ಮೋಸ್ಟ್ ಹುಣಸೆಹಣ್ಣು ಹಾಕೇ ಮಾಡ್ತಾರೆ. ನಮಗೇನೋ ಹುಣಸೆಹಣ್ಣು ಇಷ್ಟ ಆಗಲ್ಲ, ಹಂಗಾಗಿ ಹುಳಿ ಜಾಸ್ತಿ ಇರುತ್ತೆ ಅಂತ ಹುಣಸೆಹಣ್ಣು ಹಾಕಲ್ಲ. ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ. ಆ ಥರ ಬಿಸಿಬೇಳೆಭಾತ್ ಟೇಸ್ಟೇ ಇರ್ತದೆ. ಅದಕ್ಕೂ ಇದಕ್ಕೂ ಏನಂತ ವ್ಯತ್ಯಾಸ ಇರೋಲ್ಲ. ಆದರೂ ಅದು ಯಾಕೋ ಸ್ವಲ್ಪ ನಮ್ಗೆ ಹುಳಿ ಅನಿಸುತ್ತೆ, ಹಂಗಾಗಿ ಹುಣಸೆಹಣ್ಣು ಹಾಕಲ್ಲ, ಟೊಮೊಟೊ ಮಾತ್ರ ಹಾಕ್ತೀವಿ. ನಾನು ಏನೇನು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒಂದೊಂದನ್ನೇ ಹಾಕಿ ಒಗ್ಗರಣೆಗೆ ಹಾಕ್ತೀನಿ ಇವಾಗ. ಇವಾಗ ಬೆಂದಾಗಿದೆ. ಟೊಮೊಟೊ ಹಾಕ್ತಾಯಿದ್ದೀನಿ. ದಪ್ಪದ್ದು ಒಂದು ಟೊಮೊಟೊ ತಗೊಂಡಿದ್ದೀನಿ. ಸಣ್ಣದಿದ್ದರೆ 2 ಹಾಕ್ಕೊಳ್ಳಿ ನೀವು. ಒಂದು ಟೊಮೊಟೊ ಹೆಚ್ಚಿರೋ ಅಂಥದ್ದು. ಮತ್ತು ಅದೊಂದು ಸ್ವಲ್ಪ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, 1 ಸ್ಪೂನು. ಆವಾಗಲೇ ತರಕಾರಿ ಅಕ್ಕಿಗೆ 1 ಸ್ಪೂನ್ ಹಾಕಿದ್ದೆ, ಮತ್ತು ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಅರಿಶಿನ ಮತ್ತೆ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಬೆಂದಾದಮೇಲೆ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಬೇಕು. ಮೊದಲೇ ಹಾಕ್ಬಿಟ್ರೆ ಪೂರ್ತಿ ಬೆಂದೋಗ್ಬಿಡುತ್ತೆ, ಹಂಗಾಗಿ ತರಕಾರಿ ಜೊತೆಲಿ ಹಾಕಿಲ್ಲ. ಇದರಲ್ಲೂ ಕೂಡ ಒಗ್ಗರಣೆಗೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದು ಕ್ಯಾಪ್ಸಿಕಮ್ ಪೂರ್ತಿ ಬೇಯಬಾರ್ದು, ಅರ್ಧ ಬೆಂದರೆ ಅದೊಂಥರ ಅರೋಮಾ ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ಬೆಂದಾಗಿದೆ. ಇದಕ್ಕೆ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಹಾಕ್ತೀನಿ, ನಮಗೆ 4 ಜನಕ್ಕೆ. ನಾನಿಲ್ಲಿ 1 ಗ್ಲಾಸು ಚಿಕ್ಕ ಗ್ಲಾಸಲ್ಲಿ, ಟೀ ಗ್ಲಾಸಲ್ಲಿ 1 ಗ್ಲಾಸು ಬೇಳೆ, 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಷ್ಟೇ. ಹಂಗಾಗಿ ಅರ್ಧ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದು ಸ್ವಲ್ಪ ಕೈ ಆಡಿಸ್ಬೇಕು, ಆಲ್ರೆಡಿ ಎಲ್ಲ ಹುರಿದು ಪೌಡ್ರ್ ಆಗಿರುತ್ತಲ್ವ, ಹಾಗಾಗಿ. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅದು ಒಂಚೂರು ಕುದಿಯಕ್ಕೆ ಬಿಡಬೇಕು. ಇವಾಗ ಇದು ರೆಡಿಯಾಗಿದೆ.
ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಸಲ ಕೈ ಆಡಿಸ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗಿರ್ಬೇಕು ಅನ್ನ ಇದರಲ್ಲಿ. ಹಂಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮತ್ತು ನಾನಿವಾಗ ಇದು ರೆಡಿ ಮಾಡ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕೈ ಆಡಿಸಿ 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕಲ್ವ, ಹಂಗಾಗಿ 1-5 ನಿಮಿಷ ಕುದಿಸ್ಕೊಬೇಕು ಫಸ್ಟು. ಇವಾಗೇ ಉಪ್ಪಾಗಿದೆಯಾ ಎಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪೆಲ್ಲ ಹಾಕ್ಕೊಬೋದು. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ತೀನಿ. ಬಿಸಿಬೇಳೆ ಬಾತಿಗೆ ತುಪ್ಪ ಹಾಕಿದ್ರೇ ಟೇಸ್ಟ್ ಇರೋದು. ಬಿಸಿಬೇಳೆ ಬಾತಿಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ತಾರೆ, ನಾನು ನೋಡಿದ್ದೀನಿ. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀವಿ ಇನ್ನೇನು ಅನ್ನೋವಾಗ ಹಾಕಬೇಕು. ಹಂಗಾಗಿ ತುಪ್ಪದ ಘಮ ಹಂಗೆ ಇರುತ್ತೆ ಅದರಲ್ಲಿ. ಮತ್ತು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಹಾಕ್ಬಿಟ್ಟು ಕೈ ಆಡಿಸಿದ್ರೆ ಸಾಕು. ಇದನ್ನೇನು ಕುದಿಸೋ ಅವಶ್ಯಕತೆ ಇರಲ್ಲ. ಗ್ಯಾಸ್ ಆಫ್ ಮಾಡಿಬಿಡಿ ಇವಾಗ. ಅಂದರೆ ತುಪ್ಪದ ಅರೋಮ ಹಂಗೆ ಇರುತ್ತೆ, ಹಂಗಾಗಿ ಲಾಸ್ಟಲ್ಲಿ ಹಾಕಬೇಕು ತುಪ್ಪನ. ತಿಂಡಿ ರೆಡಿ ಆಯಿತು. ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ಬೇಗ ಬೇಗ ರೆಡಿ ಆಗಬೇಕು. ನಮ್ಮದು ಅಂಗಡಿ ಹತ್ರ ಹೋಗ್ಬೇಕಲ್ವ, ಹಂಗಾಗಿ ಬೇಗ ರೆಡಿ ಆಗಬೇಕು. ಪಕ್ಕದ ಮನೆಯವರು ಸೋರೆಕಾಯಿ ಕಡುಬು ಕೊಟ್ಟಿದ್ದರು. ಅದು ತುಂಬ ಚೆನ್ನಾಗಿತ್ತು ಟೇಸ್ಟು. ನಮಗೇನು ಮಾಡೋಕ್ಕೆ ಬರಲ್ಲ, ಹೆಂಗೆ ಅಂತ ಗೊತ್ತಿಲ್ಲ. ಮತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಮಧ್ಯಾಹ್ನದ ಅಡುಗೆ ಬಸ್ಸಾರು, ಮುದ್ದೆ ಮಾಡಿದ್ದೆ, ಸೊಪ್ಪು ಸಾರು. ಊಟ ಮಾಡಿ ಇವಾಗ ಸ್ವಲ್ಪ ಮೊಸರಿತ್ತು. ಅಂದರೆ ಡೈಲಿ ಹಾಲು ಕಾಯಿಸಿದ ಕೆನೆ ಇರುತ್ತಲ್ವ, ಅದರಲ್ಲಿ ಮೊಸರು ಮಾಡಿದ್ದಿದ್ದು. ಅದನ್ನು ಮಜ್ಜಿಗೆ ಕಡಿತಾ ಇದ್ದೀನಿ. ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರೀ ಮೊಸರಲ್ಲಿ ಬರಲ್ಲ, ಅದು ಕೆನೆಯಲ್ಲಿ ಬರುತ್ತೆ ನೋಡಿ. ಇದು ಸುಮಾರು ಒಂದು 4 ದಿನದ ಕೆನೆ ಕೂಡಿಕ್ಕಿದ್ದು. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮೊಸರು ಹಾಕಿದ್ದೆ. ಅದು ಮಜ್ಜಿಗೆ ಕಡಿತಾ ಇದ್ದೀನಿ. ಕಡಿಮೆ ಅಂದರೂ ಒಂದು 100 ಗ್ರಾಮ್ ಅಷ್ಟು ಬೆಣ್ಣೆ ಬಂದಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ. ಆರಾಮಾಗಿ ಮನೆಯಲ್ಲೇ ತುಪ್ಪ ಮಾಡ್ಕೊಬೋದು. ಹಾಲು ಎಪ್ಪಾಕೆ ಮಾಡಬೇಕು ಅಂತ ಏನಿಲ್ಲ, ಕೆನೆ ಕೂಡಿಟ್ಕೊಂಡು ಮಾಡ್ಕೊಬೋದು. ಮತ್ತು ಸಂಜೆ ಒಂದು 5 ಗಂಟೆಯಲ್ಲಿ ಗ್ರೌಂಡಿಗೆ ಕರ್ಕೊಂಡೋಗಿದ್ದೀನಿ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂತ. ಹಂಗೆ ನಾನು 1-2 ರೌಂಡ್ ಅಲ್ಲೇ ವಾಕ್ ಮಾಡಿಬಿಟ್ಟು ಬರ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.